ನಾನ್ ಕಣ್ಣಾರ ನೋಡ್ದೆ ನೀವು ಎಷ್ಟು ಸುಳ್ಳು ಹೇಳ್ತೀರಾ. ನಿಮ್ಗೆ ಕಪಾಳ ಕೊಟ್ಬಿಡ್ತೀನಿ ನಾನು ಸುಳ್ಳು ಹೇಳಿದ್ರೆ. ಸ್ನೇಹಿತರೆ ನಮಸ್ತೆ. ಜಾಹ್ನವಿ ಅನ್ನೋ ಒಂದು ಹೆಣ್ಮಗು, ಬೆಂಗಳೂರಿನಲ್ಲಿ ಜಾಹ್ನವಿ ಅನ್ನೋ ಒಂದು ಹೆಣ್ಮಗು ರ್ಯಾಪಿಡೋ ಅಲ್ಲಿ ಆಟೋ ಬುಕ್ ಮಾಡುತ್ತೆ. ರ್ಯಾಪಿಡೋದಲ್ಲಿ ಆಟೋ ಬುಕ್ ಮಾಡಿದಾಗ ಅಲಿಂ ಪಾಷಾ ಅನ್ನೋ ಆಟೋ ಬರುತ್ತೆ. ಅಲಿಂ ಪಾಷಾ ಅನ್ನೋ ಆಟೋದಲ್ಲಿ ಜಾಹ್ನವಿ ಹತ್ತಿದ ಮೇಲೆ ಜಾಹ್ನವಿಯನ್ನ ಒಂದು ರೀತಿ ಅಸಭ್ಯವಾಗಿ ಅವನು ಬ್ಯಾಕ್ ಮಿರರ್ ಅಲ್ಲಿ ನೋಡ್ತಾನೆ ಇರ್ತಾನೆ. ಜಾಹ್ನವಿಗೆ ಭಯ ಆಗತ್ತೆ, ಇದೇನಿದು ಒಂದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ತಕ್ಷಣ ಸಹೋದರಿ ಜಾಹ್ನವಿ ಸ್ನ್ಯಾಪ್ಚಾಟ್ ನಲ್ಲಿ ಸಂಬಂಧಿಕರಿಗೆ ಮೆಸೇಜ್ ಮಾಡ್ತಾಳೆ. ಅದಾದ್ಮೇಲೆ ಭಯದಲ್ಲಿ ಅಲ್ಲೇ ದೇವಸ್ಥಾನ ಬಂದಾಗ ದೇವಸ್ಥಾನದ ಆಂಜನೇಯ ಸ್ಟ್ಯಾಚ್ಯೂ ಪಾಸ್ ಆಗುತ್ತೆ, ಪ್ರೇಯರ್ ಮಾಡ್ತಾಳೆ. ಆಗ ಈ ಅಲಿಂ ಪಾಷಾ ಅನ್ನೋ ಆಟೋ ಚಾಲಕ, ಏನು ಅಲಿಂ ಪಾಷಾ ಆಟೋ ಇತ್ತು ಅದ್ರ ಚಾಲಕ ಹೇಳ್ತಾನೆ, ಆ ಚಾಲಕ ನೀವು ಹಿಂದೂನಾ ಅಂತ ಕೇಳ್ತಾನೆ. ಜಾಹ್ನವಿ ಹೌದು ನಾನು ಹಿಂದೂ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವನು ನೀವು ನೋಡಕ್ಕಂಗ್ ಕಾಣಲ್ಲ, ಒಂದ್ ರೀತಿ ಅನ್ಕಂಫರ್ಟಬಲ್ ಮಾತಾಡಕ್ ಶುರು ಮಾಡ್ತಾನೆ. ತಕ್ಷಣ ಆಕೆಗೆ ಮನೆಯಿಂದ ಒಂದು ಮೆಸೇಜ್ ಬರುತ್ತೆ, ಬರ್ತಾ ಕಾಫಿ ಪೌಡರ್ ತಗೊಂಡ್ ಬಾ ಅಂತ. ಆಕೆ ಇಳಿದು ಕಾಫಿ ಪೌಡರ್ ತಗೋಬರೋದಕ್ಕೆ ಅಂತ ಹೋಗ್ತಾಳೆ. ಬ್ಯಾಗ್ ಅನ್ನ ಅದೇ ಆಟೋದಲ್ಲಿ ಬಿಟ್ಟು ಹೋಗಿರ್ತಾಳೆ. ತಕ್ಷಣ ಜಾಹ್ನವಿ ಆ ಕಾಫಿ ಪುಡಿ ತಗೊಂಡು ವಾಪಸ್ ಬರೋ ಟೈಮಿಗೆ ಈತ ಜಾಹ್ನವಿಯ ಆ ಬ್ಯಾಗಿನ ಜಿಪ್ ಓಪನ್ ಮಾಡಿ ಹಣ ಕದೀತಾ ಇರ್ತಾನೆ. ಸ್ನೇಹಿತರೆ, ನನಗನ್ಸುತ್ತೆ ಇದು ಕೇವಲ ಕಳ್ಳತನ ಮಾತ್ರ ಅಲ್ಲ, ಅವನು ಹಣಕ್ಕೆ ಕೈ ಹಾಕಿರ್ಲಿಲ್ಲ. ಏನಾದ್ರೂ ನಂಬರ್ ಸಿಗಬಹುದಾ, ಆಕೆಗೆ ಸಂಬಂಧಪಟ್ಟ ಯಾವ್ದಾದ್ರೂ ದಾಖಲೆ ಸಿಗಬಹುದಾ, ಬ್ಲಾಕ್ ಮೇಲ್ ಮಾಡೋದಕ್ಕೆ, ಮುಂದೆ ಸಂಪರ್ಕ ಮಾಡೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೂ ಸಿಗಬಹುದಾ ಅಂತ ಸರ್ಚ್ ಮಾಡ್ತಿದ್ದ ಅಂತ. ಕೇವಲ ಹಣ ಮಾತ್ರ ಅಲ್ಲ, ಇದು ನನಗೆ ಇರ್ತಕ್ಕಂಥ ಬಹಳ ದೊಡ್ಡ ಅನುಮಾನ. ನಾನು ದಯವಿಟ್ಟು ಎಲ್ಲ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಕೇಳ್ಕೊಳ್ತೇನೆ, ಕ್ಯಾಬ್ ಅಥವಾ ಆಟೋ ಬುಕ್ ಮಾಡಿದ ತಕ್ಷಣ ನಿಮಗೆ ಕ್ಯಾಪ್ಟನ್ ನೇಮ್ ಬರುತ್ತೆ, ಚಾಲಕ ಯಾರು ಅಂತ ನೇಮ್ ಬರುತ್ತೆ. ನಿಮಗೆ ಅನ್ಕಂಫರ್ಟಬಲ್ ಮತ್ತು ಭಯ ಇದೆಯಾ, ಖಂಡಿತವಾಗಿಯೂ ಹೋದ್ರೆ 10-20 ರೂಪಾಯಿ ಹೋಯ್ತು, ಕ್ಯಾನ್ಸಲ್ ಮಾಡಿ. ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ರೆ ಫೈನ್ ಕೂಡ ಬೀಳೋದಿಲ್ಲ. ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿ, ಮತ್ತೆ ನಿಮಗೆ ನಂಬಿಕೆ ಇರುವಂತಹ ವ್ಯಕ್ತಿ ಚಾಲಕನಾಗಿ ಸಿಗೋವರೆಗೂ ಕೂಡ ಮತ್ತೆ ಬುಕ್ ಮಾಡಿ. ನಿಮಗೆ ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ, ಈ ಚಾಲಕನ ಮೇಲೆ ನಂಬಿಕೆ ಇದೆ ಅನ್ನೋ ಚಾಲಕನ ಹೆಸರು ಬಂದಾದ್ಮೇಲೆ ನೀವು ಅಲ್ಲಿಂದ ಮುಂದುವರಿರಿ. ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಹಿಂದೂ ಹೆಣ್ಣು ಮಕ್ಕಳು, ಜಾಹ್ನವಿ ಬಹಳ ಧೈರ್ಯವಾಗಿ ಮಾತಾಡ್ತಾಳೆ. ನಾನು ನಿಜವಾಗ್ಲೂ ಸಹೋದರಿ ಜಾಹ್ನವಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಅದ್ಭುತವಾಗಿ ವಿಡಿಯೋ ಮಾಡಿಕೊಂಡು ಅದ್ಭುತವಾಗಿ ಮಾತಾಡಿದ್ದಾರೆ. ನೀವು ಹೋಗಿ, ನಾನು ಆಲ್ರೆಡಿ ನೋಡಿದ್ದೀನಿ, ನಿಮಗೆ ಪೇ ಮಾಡಾಗಿದೆ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಧೈರ್ಯದಿಂದ ಮಾತಾಡಿದಂತ ಆ ವೀರ ವನಿತೆ, ವೀರ ಹುಡುಗಿ, ವೀರ ನಾರಿ ಜಾಹ್ನವಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜಾಹ್ನವಿ ಅವರಿಗೆ ಯಾವುದೇ ರೀತಿ ತೊಂದರೆ, ಬ್ಲಾಕ್ ಮೇಲ್ ಮಾಡಿದ್ದಾದ್ರೆ ಖಂಡಿತವಾಗಿಯೂ ನಾವು ಅದರ ವಿರುದ್ಧ ನಿಲ್ಬೇಕಾಗುತ್ತೆ. ಜಾಹ್ನವಿ ಅವರಿಗೆ ನಾವು ಎಲ್ಲ ಹಿಂದೂ ಸಂಘಟನೆಯವರು ಬೆಂಬಲ ಕೊಡ್ತಾ, ಮತ್ತೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಎಲ್ಲರೂ ಕೂಡ ಜಾಹ್ನವಿ ಅಂತ ಆಗಬೇಕು. ನೀವು ಆ ವಿಡಿಯೋ ನೋಡಿ, ಜಾಹ್ನವಿ ಅದೆಷ್ಟು ಧೈರ್ಯದಿಂದ ಪ್ರಶ್ನೆ ಮಾಡಿದ್ದಾಳೆ ಅಂತ. ನಿಜಕ್ಕೂ ನನಗೆ ಬಹಳ ಸಂತೋಷ ಆಯ್ತು. ದಯವಿಟ್ಟು ಹಿಂದೂ ಹೆಣ್ಣು ಮಕ್ಕಳೇ, ಕ್ಯಾಬ್ ಬುಕ್ ಮಾಡಿದಾಗ, ಆಟೋ ಬುಕ್ ಮಾಡಿದಾಗ ಹೆಸರನ್ನ ನೋಡಿ ನಿಮಗೆ ಭದ್ರತೆ ಅನ್ನಿಸಿದಾಗ ಮಾತ್ರ ಅಲ್ಲಿ ಮುಂದುವರಿರಿ, ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಾನ್ ಕಣ್ಣಾರ ನೋಡ್ದೆ ನೀವು ಲಿಟ್ರಲಿ ನನ್ ಪರ್ಸ್ ಜಿಪ್ ತೆಗ್ದಿದ್ದು. ನಾನು ಅಷ್ಟು ಕೂಲ. ದಿಸ್ ಇಸ್ ಹಿಸ್ ಆಟೋ ನಂಬರ್ ಗೈಸ್, ಅಂಡ್ ದಿಸ್ ಇಸ್ ವಾಟ್ ಹಿ ಹ್ಯಾಸ್ ಡನ್. ಏನ್ ಸಾರಿ ಕಣ್ಣಾರ ನಾನ್ ನೋಡಿದ್ದು ಸುಳ್ಳು ಆಗಲ್ಲ. ನೀವು ನಾನ್ ಲಿಟ್ರಲಿ ಜಿಪ್ ಹಾಕಿದೀನಿ, ನಾನ್ ಜಿಪ್ಪಿನ ಇದನ್ನ ನೀವು ಆಟೋದವ್ರು ಮಾಡೋದು. ನಿಮ್ಮಿಂದ ಬೇರೆ ಒಬ್ರಿಗೂ ಕೆಟ್ಟ ಹೆಸರು ಬರುತ್ತೆ ಸರ್. ಎಷ್ಟು ಸುಳ್ಳು ಹೇಳ್ತೀರಾ, ನಿಮ್ಗೆ ಕಪಾಳ ಕೊಟ್ಬಿಡ್ತೀನಿ ನಾನು ಸುಳ್ಳು ಹೇಳಿದ್ರೆ. ನಾನ್ ಕಣ್ಣಾರ ನೋಡ್ತಾ ಇದೀನಿ, ನೀವು ಜಿಪ್ ತೆಗ್ದಿ ದುಡ್ಡು ತೆಗಿತಾ ಇರೋದು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೀನಿ. ಏನ್ ನಿಮ್ಗೆ ಏನಾದ್ರು ಇದು ಕ್ರ್ಯಾಕ್ ಆಗ್ಬಿಟ್ಟಿದ್ಯಾ? ನಿಜನ ಮಾತಾಡಿ. ನಾಲ್ಗೆ ಒಂದೇ ಇರ್ಬೇಕು ಮನುಷ್ಯನ್ಗೆ. ಕಷ್ಟಪಟ್ಟು ದುಡಿತೀರಾ, 10 ರೂಪಾಯಿ 20 ರೂಪಾಯಿ ಕೇಳ್ರಿ, ಕೊಟ್ಬಿಡ್ತೀವಿ. ಅದೇನ್ರಿ ಈ ತರ ಕಳ್ತನ ಮಾಡೋದು? ನಿಮ್ಮನ್ನ ನಂಬಿ ಯಾವ ಪ್ಯಾಸೆಂಜರ್ ಬರ್ತಾರೋ ನಾನು ನೋಡ್ತೀನಿ. ನಿಮ್ ಪಕ್ಕ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇದೀನಿ. ಇಲ್ಲಿಂದ ಹೋಗಿ ನೀವು ಫಸ್ಟ್
ನಾನ್ ನಿಮ್ಗೆ ಪೇ ಮಾಡಿದ್ದಾಯ್ತು. ಕಾಲ್ ಬಿಡ್ತೀನಿ ಮೇಡಮ್. ಬೇಡ, ನೀವ್ ಕಾಲ್ ಬಿಡೋದ್ ಬೇಡ, ದೇವ್ರ ಕಾಲ್ಗೆ ಹೋಗಿ ಬಿಡಿ. ನೀವು ಇಷ್ಟು ಕಚಡ ಕೆಲಸ ಮಾಡ್ತಾ ಇದ್ದೀರಾ, ಸಾರಿ ಮೇಡಮ್. ಕಷ್ಟಪಟ್ಟು ದುಡಿತಾ ಇದ್ದೀರಾ ಅಲ್ಲ. ನಾನು ಹೋಗಿ ಬರೋ ಅಷ್ಟೊತ್ತಿಗೆ ನನ್ ಬ್ಯಾಗ್ ಜಿಪ್ ತೆಗ್ದು 200 ರೂಪಾಯಿ ತೆಗಿತಾರೆ. ಶಟ್ ಅಪ್. ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ ಬ್ಯಾಗ್ ಜಿಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಾನ್ ನಿಮ್ಗೆ ಪೇ ಮಾಡಿದೀನಿ, ಹೋಗಿ.